ಎಲ್ಲರಿಗೂ ಜೈ ಶ್ರೀರಾಮ್. ಮಕ್ಕಳೇ, ನಾವು ಚಲನೆ ಪಾಠದಲ್ಲಿದ್ದೆವು. ಇದು ನಮ್ಮ 3ನೇ ಅವಧಿಯಾಗಿರ್ತದೆ. ಕಳೆದ ಅವಧಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿ ಒಮ್ಮೆ ಅವಲೋಕನ ಮಾಡಿಕೊಳ್ಳುವ. ಚಲನೆಯನ್ನು ರೇಖಾನಕ್ಷೆಯಲ್ಲಿ ಪ್ರತಿನಿಧಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಬರುವಂಥದ್ದು ಏಕರೂಪ ಜವ ಹೊಂದಿರುವ ವಸ್ತುವಿನ ದೂರ ಕಾಲ ನಕ್ಷೆ, ಏಕರೂಪವಲ್ಲದ ಜವ ಹೊಂದಿರುವ ವಸ್ತುವಿನ ದೂರ ಕಾಲ ನಕ್ಷೆ, ಹಾಗೆ ಏಕರೂಪ ಚಲನೆ ಹೊಂದಿರುವ ವಸ್ತುವಿನ ವೇಗ ಕಾಲ ನಕ್ಷೆ, ಏಕರೂಪ ವೇಗೋತ್ಕರ್ಷವನ್ನು ಹೊಂದಿರುವ ವಸ್ತುವಿನ ವೇಗ ಕಾಲ ನಕ್ಷೆ. ಇವುಗಳನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಕಲಿಯುವಂಥ ಅಂಶಗಳು ಯಾವುದೆಲ್ಲ ಅಂದರೆ, ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು ಬಿಡಿಸುವುದು, ಅದರಲ್ಲಿ ವೇಗ ಕಾಲ ಸಂಬಂಧದ ಸಮೀಕರಣ, ಸ್ಥಾನ ಕಾಲ ಸಂಬಂಧದ ಸಮೀಕರಣ, ಸ್ಥಾನ ವೇಗಗಳ ಸಂಬಂಧದ ಸಮೀಕರಣ, ಹಾಗೆ ಏಕರೂಪ ವೃತ್ತೀಯ ಚಲನೆ ಅಂದರೆ ಏನು, ಇದರ ಬಗ್ಗೆ ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಮಕ್ಕಳೇ, ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ, ಇವುಗಳಿಗೆ ಸಂಬಂಧ ಕಲ್ಪಿಸುವಂಥ ಸಮೀಕರಣಗಳಿವೆ. ಆ ಸಮೀಕರಣಗಳಿಗೆ ನಾವು ಚಲನ ಸಮೀಕರಣಗಳು ಅಂತ ಹೇಳುತ್ತವೆ. ನಿಮಗೆ ಈಗಾಗಲೇ ಗಣಿತ ವಿಷಯದಲ್ಲಿ ಸಮೀಕರಣಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಹಾಗೆ ಚಲನೆಯ ಸಮೀಕರಣದಲ್ಲಿ ಬರುವ ಭೌತಿಕ ಪರಿಮಾಣಗಳ ಸಂಬಂಧವನ್ನು ಈ ಚಲನೆಯ ಸಮೀಕರಣಗಳು ಸೂಚಿಸ್ತವೆ. ಈ ಚಲನೆಯ ಸಮೀಕರಣದಲ್ಲಿ ಮುಖ್ಯವಾಗಿ 3 ಸಮೀಕರಣಗಳಿವೆ. ಅದರಲ್ಲಿ ಮೊದಲನೇದಾಗಿ ವಿ ಸಮ ಯು ಪ್ಲಸ್ ಎ ಟಿ, ಎರಡನೆಯದ್ದು ಎಸ್ ಸಮ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಮೂರನೇದಾಗಿ 2as ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಮಕ್ಕಳೇ, ಈ ಸಮೀಕರಣದಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಇಲ್ಲಿ ಯು ಎಂಬುವಂಥದ್ದು ಕಾಯದ ಪ್ರಾರಂಭಿಕ ವೇಗ ಆಗಿರ್ತದೆ, ಇನಿಷಿಯಲ್ ವೆಲಾಸಿಟಿ. ಹಾಗೆ ವಿ ಎನ್ನುವಂಥದ್ದು ಕಾಯದ ಅಂತಿಮ ವೇಗ, ಫೈನಲ್ ವೆಲಾಸಿಟಿ ಅಂತ ಹೇಳ್ತೇವೆ. ಇನ್ನು ಟಿ ಅಂತ ಹೇಳಿದ್ರೆ ಕಾಯವು ತೆಗೆದುಕೊಂಡ ಕಾಲ ಆಗಿರ್ತದೆ. ಎ ಅಂತ ಹೇಳಿದ್ರೆ ವೇಗೋತ್ಕರ್ಷ, ಆಕ್ಸಲರೇಷನ್ ಅಂತ ಹೇಳ್ತೇವೆ. ಎಸ್ ಅಂತ ಹೇಳಿದ್ರೆ ಕಾಯವು ಟಿ ಕಾಲದಲ್ಲಿ ಕ್ರಮಿಸಿರುವಂತಹ ದೂರವನ್ನು ಎಸ್ನಿಂದ ನಾವು ಸೂಚಿಸ್ತೇವೆ. ಈ 3 ಸಮೀಕರಣಗಳು ಹೇಗೆ ಬಂದಿವೆ ಎಂಬುದನ್ನು ನಾವು ನಕ್ಷೆಯ ಮೂಲಕ ತಿಳಿದುಕೊಳ್ಳುವ. ಮೊದಲನೇದಾಗಿ ವೇಗ ಕಾಲ ಸಂಬಂಧದ ಸಮೀಕರಣವನ್ನು ತಿಳಿದುಕೊಳ್ಳುವ. ನಾನಿಲ್ಲಿ ಒಂದು ನಕ್ಷೆಯನ್ನು ಕೊಟ್ಟಿದ್ದೇನೆ ಮಕ್ಕಳೇ. ಆ ನಕ್ಷೆ ಹೇಗಿದೆ ಅಂತ ಹೇಳಿದ್ರೆ, ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ತೆಗೆದುಕೊಂಡಿದ್ದೇವೆ, ವೈ ಅಕ್ಷದಲ್ಲಿ ವೇಗವನ್ನು ತೆಗೆದುಕೊಂಡಿದ್ದೇವೆ, ವೆಲಾಸಿಟಿ. ಅಲ್ಲಿ ಕಾಯವು ಅದರ ಆರಂಭಿಕ ವೇಗ 0 ಆಗಿರುವುದಿಲ್ಲ. ಗಮನಿಸಿಕೊಳ್ಳಿ ನಕ್ಷೆಯನ್ನು, ಅದು ಎ ಬಿಂದುವಿನಲ್ಲಿದೆ, ಆರಂಭಿಕ ವೇಗ ಎ ಬಿಂದುವಿನಲ್ಲಿ ಇದೆ. ಹಾಗೆ ಕಾಲ ಹೆಚ್ಚಾಗ್ತಾ ಹೋಗ್ತಾ ಉಂಟು, ಕಾಯವು ಚಲಿಸ್ತದೆ, ಬಿ ಬಿಂದುವಿನ ತನಕ ಚಲಿಸ್ತದೆ. ಹಾಗಾಗಿ ಅದರ ಅಂತಿಮ ವೇಗ ಬಿ ಆಗಿರ್ತದೆ. ಆ ಬಿ ಬಿಂದುವಿನಲ್ಲಿ ಈ ಬಿ ಬಿಂದು ಸಿಕ್ಕಿದ ನಂತರ ಈ ಬಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೂ ಮತ್ತು ವೈ ಅಕ್ಷಕ್ಕೂ ಲಂಬ ರೇಖೆಗಳನ್ನು ಎಳಿಬೇಕು. ಎಕ್ಸ್ ಅಕ್ಷಕ್ಕೆ ಎಳೆದಂಥ ಲಂಬ ರೇಖೆಗೆ ನೀವು ಬಿ ಸಿ ಅಂತ ಹೇಳಿ ಗುರುತಿಸಬೇಕು. ಹಾಗೆ ವೈ ಅಕ್ಷಕ್ಕೆ ಎಳೆದಂತಹ ಲಂಬ ರೇಖೆಯನ್ನು ಬಿ ಇ ಅಂತ ಹೇಳಿ ಗುರುತಿಸಬೇಕು.
ಹಾಗಾಗಿ ಮಕ್ಕಳೇ ಈ ನಕ್ಷೆಯಿಂದ ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಓ ಎ ಅಂತ ಹೇಳಿ ಗುರುತಿಸಿದ್ದೇವೆ. ಸರಿಯಾಗಿ ಗಮನಿಸಿಕೊಳ್ಳಿ ನಕ್ಷೆಯನ್ನು. ಓ ಎ ಅಂತ ಹೇಳಿದರೆ ಅದರ ಆರಂಭಿಕ ವೇಗ ಆಗಿರ್ತದೆ. ಹಾಗೆ ಬಿ ಸಿ ಅಂತ ಹೇಳಿ ಏನು ಗುರುತಿಸಿದ್ದೇವೆ ಅದು ಆ ಕಾಯದ ಅಂತಿಮ ವೇಗ ಆಗಿರುತ್ತದೆ. ಇದನ್ನು ವಿ ಅಂತ ಹೇಳಿ ಸೂಚಿಸ್ತೇವೆ. ಇನ್ನು ಎಕ್ಸ್ ಅಕ್ಷದಲ್ಲಿ ನಾವು ಟೈಮ್ ತೆಗೆದುಕೊಂಡ ಕಾರಣ ಓ ಸಿ ಅಂತ ಹೇಳಿದೆ ಕಾಲ ಆಗಿರ್ತದೆ, ಟಿ ಅಂತ ಹೇಳಿ ನಾವು ಸೂಚಿಸ್ತೇವೆ. ಇನ್ನು ಬಿ ಡಿ ಅಂತ ಹೇಳಿ ಏನು ಸಿಕ್ಕಿದೆ ಅಂದರೆ ಬಿ ಸಿ ರೇಖೆಯನ್ನು ನಾವು ಎಳೆದಿದ್ದೇವಲ್ವಾ, ಆ ರೇಖೆಗೆ ಎ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಎಳಿಬೇಕು. ಆಗ ನಮಗೆ ಅಲ್ಲಿ ಎ ಡಿ ಸಿಗ್ತದೆ ಮಕ್ಕಳೇ, ಎ ಡಿ ರೇಖೆ ಸಿಗ್ತದೆ. ಈಗ ಬಿ ಡಿ ಅಂತ ಹೇಳಿದರೆ ಅದು ವೇಗದಲ್ಲಿನ ಬದಲಾವಣೆ ಆಗಿರ್ತದೆ. ಆ ವೇಗದಲ್ಲಿನ ಬದಲಾವಣೆಯನ್ನು ನಾವು ಸೂಚಿಸುವುದು ಹೇಗೆ ಅಂತ ಹೇಳಿದ್ರೆ ಬಿ ಸಿ ಮೈನಸ್ ಸಿ ಡಿ ಅಂತ ಹೇಳಿ. ಈಗ ಬಿ ಸಿ ಅಂತ ಹೇಳಿದ್ರೆ ಬಿ ಡಿ ಪ್ಲಸ್ ಸಿ ಡಿ ಆಗಿರ್ತದೆ. ಆ ಸಿ ಡಿ ಏನು ಉಂಟು ಅದನ್ನು ಎಡಭಾಗಕ್ಕೆ ತಂದಾಗ ಅದರ ಚಿಹ್ನೆ ಬದಲಾಗ್ತದೆ, ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಹಾಗಾಗಿ ಬಿ ಸಿ ಸಮ ಬಿ ಡಿ ಪ್ಲಸ್ ಸಿ ಡಿ ಅಂತ ಹೇಳಿ ಸಿಗ್ತದೆ. ಇನ್ನು ಬಿ ಸಿ ಸಮ ಬಿ ಡಿ ಪ್ಲಸ್ ಸಿ ಡಿ, ಅದಕ್ಕೆ ಸಮಾಂತರವಾಗಿರುವಂಥ ರೇಖೆ ನಕ್ಷೆಯಲ್ಲಿ ನೋಡಿಕೊಳ್ಳಿ ಓ ಎ ಆಗಿರ್ತದೆ. ಹಾಗಾಗಿ ಸಿ ಡಿಯ ಜಾಗದಲ್ಲಿ ನಾವು ಓ ಎ ಅಂತ ಹೇಳಿ ಹಾಕ್ತೇವೆ. ನಂತರ ಬಿ ಸಿ ಅಂತ ಹೇಳಿದರೆ ನಮಗೆ ಈಗಾಗಲೇ ಗೊತ್ತುಂಟು ಅದು ಅಂತಿಮ ವೇಗ ಆಗಿರ್ತದೆ, ಅದನ್ನು ವಿ ಅಂತ ಹೇಳಿ ನಾವು ಸೂಚಿಸ್ತೇವೆ. ಹಾಗೆ ಬಿ ಡಿ ವೇಗದಲ್ಲಿನ ಬದಲಾವಣೆ, ಬಿ ಡಿ ಹಾಗೆ ಬರೀಬೇಕು. ಓ ಎ ಅಂತ ಹೇಳಿದರೆ ಇದು ಆರಂಭಿಕ ವೇಗ ಆಗಿರ್ತದೆ, ಅದನ್ನು ಯು ಅಂತ ಹೇಳಿ ಸೂಚಿಸ್ತೇವೆ, ಅದನ್ನು ಹಾಗೆ ಬರಿಬೇಕು. ಓ ಎ ಜಾಗದಲ್ಲಿ ಯು ಅಂತ ಹೇಳಿ ಬರಿಬೇಕು. ಈಗ ಬಿ ಡಿ ಅಂತ ಹೇಳಿದ್ರೆ ಏನಾಯಿತು, ವಿ ಮೈನಸ್ ಯು, ಯು ಅನ್ನು ಎಡಭಾಗಕ್ಕೆ ತಂದಾಗ ಅದು ಮೈನಸ್ ಚಿಹ್ನೆಯನ್ನು ಹೊಂದಿದೆ. ಹಾಗಾಗಿ ಬಿ ಡಿ ಅಂತ ಹೇಳಿದ್ರೆ ವಿ ಮೈನಸ್ ಯು. ಬಿ ಡಿ ಅಂದರೆ ವೇಗದಲ್ಲಿನ ಬದಲಾವಣೆ, ಅಂದರೆ ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಸಿಕ್ಕಿತು. ಇನ್ನು ಮಕ್ಕಳೇ ಈ ವೇಗ ಕಾಲದ ನಕ್ಷೆಯಿಂದ ನಾವು ವೇಗೋತ್ಕರ್ಷವನ್ನು ಕಂಡುಹಿಡಿಬಹುದು. ಎ ಸಮ ವೇಗೋತ್ಕರ್ಷ ಸಮ ವೇಗದಲ್ಲಿನ ಬದಲಾವಣೆ ಭಾಗಿಸು ತೆಗೆದುಕೊಂಡ ಕಾಲ. ವೇಗೋತ್ಕರ್ಷ ಅಂತ ಹೇಳಿದ್ರೆ ಎ ಅಂತ ಹೇಳಿ ಸೂಚಿಸ್ತೇವೆ, ವೇಗದಲ್ಲಿನ ಬದಲಾವಣೆ ಅದು ಬಿ ಡಿ ಆಗಿದೆ. ಇನ್ನು ತೆಗೆದುಕೊಂಡ ಕಾಲ ಓ ಸಿ ಅಂತ ಹೇಳಿ ಸೂಚಿಸ್ತೇವೆ, ಅದನ್ನು ಹಾಗೆ ಬರಿಬೇಕು, ಬಿ ಡಿ ಭಾಗಿಸು ಓ ಸಿ ಅಂತ ಹೇಳಿ. ಈಗ ಎ ಸಮ ಬಿ ಡಿ, ಅದನ್ನು ಹಾಗೆ ಬರೀರಿ, ಭಾಗಿಸು ತೆಗೆದುಕೊಂಡ ಕಾಲ ಏನು ಓ ಸಿ ಅಂತ ಕೊಟ್ಟಿದ್ದೇವೆ, ಅದನ್ನು ಟಿ ಅಂತ ಹೇಳಿ ಪ್ರತಿನಿಧಿಸ್ತೇವೆ. ಹಾಗಾಗಿ ಇದನ್ನು ಇನ್ನಷ್ಟು ಸುಲಭೀಕರಿಸಿದಾಗ ಅಂದರೆ ಟಿಯನ್ನು ನಾವು ಎಡಭಾಗಕ್ಕೆ ತಂದಾಗ ಅದು ಎ ಗುಣಿಸು ಟಿ ಅಂತ ಹೇಳಿ ಆಗ್ತದೆ, ಎ ಟಿ ಅಂತ ಹೇಳಿ ಬರಿತೀವಿ, ಸಮ ಬಿ ಡಿ ಅಂತ ಹೇಳಿ. ಈಗ ಆ ಬಿ ಡಿಗೆ ಅದರ ವ್ಯಾಲ್ಯೂವನ್ನು ಹಾಕಬೇಕು. ಬಿ ಡಿ ಅಂತ ಹೇಳಿದ್ರೆ ವೇಗದಲ್ಲಿನ ಬದಲಾವಣೆ ವಿ ಮೈನಸ್ ಯು ಅಂತ ಹೇಳಿ. ಹಾಗಾಗಿ ನಮಗೆ ಎ ಟಿ ಸಮ ವಿ ಮೈನಸ್ ಯು ಅಂತ ಹೇಳಿ ಸಿಕ್ಕಿದೆ. ಈಗ ನಾವು ವಿ ಅನ್ನು ಅಲ್ಲೇ ಇಟ್ಕೊಂಡು ಯು ಅನ್ನು ಎಡಭಾಗಕ್ಕೆ ತಂದಾಗ ಎ ಟಿ ಪ್ಲಸ್ ಯು ಸಮ ವಿ ಅಂತ ಹೇಳಿ ಸಿಕ್ಕಿತು ಅಲ್ವಾ. ಹಾಗಾಗಿ ಇದು ಮೊದಲನೇ ಸಮೀಕರಣ ಹೇಗೆ ಬಂತು ಅನ್ನೋದನ್ನು ನೀವು ಕಾಣಬಹುದು ಅಲ್ವಾ. ವಿ ಸಮ ಯು ಪ್ಲಸ್ ಎ ಟಿ ಅಂತ ಹೇಳಿ ಈ ವೇಗಕಾಲ ಸಂಬಂಧದ ಸಮೀಕರಣವನ್ನು ನಕ್ಷೆಯ ಮೂಲಕ ನಾವು ಬಿಡಿಸಿದೆವು. ವಿ ಸಮ ಯು ಪ್ಲಸ್ ಎ ಟಿ ಅಂತ ಹೇಳಿ ಸಿಕ್ಕಿದೆ. ಮುಂದೆ ಮಕ್ಕಳೇ ಎರಡನೇ ಸಮೀಕರಣವನ್ನು ನೋಡಿಕೊಳ್ಳುವ. ಇದು ಸ್ಥಾನ ಕಾಲ ಸಂಬಂಧದ ಸಮೀಕರಣ ಆಗಿರ್ತದೆ. ಇಲ್ಲಿ ನಾವು ಚಲಿಸಿದ ದೂರವನ್ನು ಕಂಡುಹಿಡಿತೇವೆ. ನಕ್ಷೆಯನ್ನು ನೋಡಿಕೊಳ್ಳಿ, ಇಲ್ಲಿ ಕೂಡ ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ತೆಗೆದುಕೊಂಡಿದೆ, ವೈ ಅಕ್ಷದಲ್ಲಿ ವೇಗವನ್ನು ತೆಗೆದುಕೊಂಡಿದೆ. ಹಾಗೆ ಕಾಯದ ಆರಂಭಿಕ ವೇಗ 0 ಆಗಿರದೆ ಎ ಬಿಂದುವಿನಲ್ಲಿ ಉಂಟು, ಅಂತಿಮ ವೇಗ ಬಿ ಬಿಂದುವಿನಲ್ಲಿ ಉಂಟು. ಆ ಬಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೂ ಮತ್ತು ವೈ ಅಕ್ಷಕ್ಕೂ ಲಂಬರೇಖೆಗಳನ್ನು ಎಳಿಬೇಕು. ಅದನ್ನು ಕ್ರಮವಾಗಿ ಬಿ ಸಿ ಮತ್ತು ಬಿ ಇ ಅಂತ ಹೇಳಿ ಗುರುತಿಸಬೇಕು. ಹಾಗೆ ಬಿ ಸಿಗೆ ಎ ಬಿಂದುವಿನಿಂದ ಒಂದು ಲಂಬರೇಖೆಯನ್ನು ಎಳಿಬೇಕು. ಇಲ್ಲಿ ಕೂಡ ನಾವು ಗಮನಿಸುವಂಥದ್ದು ಓ ಎ
ನಕ್ಷೆಯನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಒ ಎ ಅಂತ ಹೇಳಿದೆ ಯು, ಬಿ ಸಿ ಅಂತ ಹೇಳಿದೆ ವಿ, ಒ ಸಿ ಅಂತ ಹೇಳಿದೆ ತೆಗೆದುಕೊಂಡ ಕಾಲ ಟಿ, ಬಿ ಡಿ ಅಂತ ಹೇಳಿದ್ರೆ ವೇಗದಲ್ಲಿನ ಬದಲಾವಣೆ ಬಿ ಸಿ ಮೈನಸ್ ಸಿ ಡಿ ಆಗಿರ್ತದೆ. ಈಗ ಚಲಿಸಿದ ದೂರವನ್ನು ಕಂಡುಹಿಡಿಬೇಕಿದ್ರೆ ನಮಗೆ ಇಲ್ಲಿ ಒ ಎ ಬಿ ಸಿ ಅಂತ ಹೇಳಿ ಆಕೃತಿ ಸಿಗ್ತದಲ್ವ, ಇದರ ಕ್ಷೇತ್ರಫಲವನ್ನು ಕಂಡುಹಿಡಿಬೇಕು. ಇದರ ಕ್ಷೇತ್ರಫಲವನ್ನು ಕಂಡುಹಿಡಬೇಕಿದ್ರೆ ಈ ಆಕೃತಿಯನ್ನು ಗಮನಿಸಿದಾಗ ನಮಗೆ ಎರಡು ಆಕೃತಿಗಳು ಕಾಣಿಸಿಕೊಳ್ಳುತ್ತದೆ. ಯಾವುದೆಲ್ಲ ಅದು? ಒಂದು ಒ ಎ ಡಿ ಸಿ ಆಯತ ಆಕೃತಿ, ಇನ್ನೊಂದು ಎ ಬಿ ಡಿ, ಇದು ತ್ರಿಭುಜ ಆಕೃತಿಯನ್ನು ಹೊಂದಿರ್ತದೆ ಅಲ್ವಾ. ಹಾಗಾಗಿ ಒ ಎ ಡಿ ಸಿ ಆಯತದ ಕ್ಷೇತ್ರಫಲ ಪ್ಲಸ್ ಎ ಬಿ ಡಿ ತ್ರಿಭುಜದ ಕ್ಷೇತ್ರಫಲವನ್ನು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿದ್ರ ಮೂಲಕ ನಾವು ಎರಡನೇ ಸಮೀಕರಣವನ್ನು ತಿಳ್ಕೊಳ್ಬಹುದು. ಹಾಗಾಗಿ ಚಲಿಸಿದ ದೂರ ಎಸ್ ಅಂತ ಹೇಳಿದ್ರೆ ಒ ಎ ಡಿ ಸಿ ಆಯತದ ಕ್ಷೇತ್ರಫಲವನ್ನು ಕಂಡುಹಿಡಿಯುವಂಥದ್ದು ಉದ್ದ ಗುಣಿಸು ಅಗಲ. ಉದ್ದ ಅಂತ ಹೇಳಿದ್ರೆ ಇಲ್ಲಿ ಒ ಎ ಅಂತ ಹೇಳಿ ತಗೊಂಡಿದ್ದೇವೆ, ಗುಣಿಸು ಅಗಲ ಒ ಸಿ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ, ಪ್ಲಸ್ ತ್ರಿಭುಜದ ಕ್ಷೇತ್ರಫಲ ಅರ್ಧ ಗುಣಿಸು ಬಿ ಇಂಟು ಎಚ್. ಬಿ ಅಂತ ಹೇಳಿದ್ರೆ ಬ್ರೆಡ್ತ್ ಅಂತ ಹೇಳ್ತೇವೆ, ಎಚ್ ಅಂತ ಹೇಳಿದ್ರೆ ಹೈಟ್ ಅಂತ ಹೇಳ್ತೇವೆ. ಹಾಗಾಗಿ ಅರ್ಧ ಗುಣಿಸು ಬ್ರೆಡ್ತ್ ಅಂತ ಹೇಳಿದ್ರೆ ಇಲ್ಲಿ ಎ ಡಿ ಅಂತ ಹೇಳಿ ತಗೊಂಡಿದ್ದೇವೆ, ಬಿ ಡಿ ಅಂತ ಹೇಳಿದ್ರೆ ಹೈಟ್ ಎತ್ತರ. ಮುಂದೆ ಮಕ್ಕಳೇ ಆ ಒ ಎ ಅಂತ ಹೇಳಿದೆ ಏನು ಅಂತ ಹೇಳಿ ನಾವು ಈ ಮೊದಲು ಕೊಟ್ಟಿದ್ದೇವೆ. ಒ ಎ ಅಂತ ಹೇಳಿದೆ ಅದು ಯು, ಅದನ್ನು ಒ ಎಯ ಜಾಗಕ್ಕೆ ಹಾಕಬೇಕಾಗ್ತದೆ. ಇನಿಷಿಯಲ್ ವೆಲಾಸಿಟಿ, ಅದು ಆರಂಭಿಕ ವೇಗ ಅಂತ ಹೇಳ್ತೇವೆ. ಹಾಗಾಗಿ ಒ ಎ ಅಂತ ಹೇಳಿದೆ ಯು ಇಂಟು ಒ ಸಿ ಅಂತ ಹೇಳಿದ್ರೆ ತೆಗೆದುಕೊಂಡ ಕಾಲ ಆಗಿರುತ್ತೆ, ಟಿ ಇಂದ ನಾವು ಸೂಚಿಸ್ತೇವೆ, ಪ್ಲಸ್ ಅರ್ಧ ಗುಣಿಸು ಎ ಡಿ ಅಂತ ಹೇಳಿದೆ ಇದು ಒ ಸಿಗೆ ಸಮಾಂತರವಾಗಿರುವಂಥದ್ದು. ಹಾಗಾಗಿ ಒ ಸಿಯ ಬೆಲೆ ಏನು? ಟಿ ಅಂತ ಕೊಟ್ಟಿದ್ದೇವಲ್ವ. ಹಾಗಾಗಿ ಎ ಡಿ ಕೂಡ ಏನಾಗಿದೆ? ತೆಗೆದುಕೊಂಡ ಕಾಲವೇ ಆಗಿರ್ತದೆ, ಅದನ್ನು ಕೂಡ ಟಿ ಅಂತ ಹೇಳಿ ಸೂಚಿಸ್ತೇವೆ. ಇಂಟು ಬಿ ಡಿ ಅಂತ ಹೇಳಿದೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಹಿಂದಿನ ಸಮೀಕರಣದಲ್ಲಿ ಬಿ ಡಿ ಸಮ ಎ ಟಿ ಅಂತ ಹೇಳಿ. ಹಾಗಾಗಿ ಅಲ್ಲಿ ಎ ಟಿ ಅಂತ ಹೇಳಿ ಹಾಕಬೇಕಾಗ್ತದೆ. ಇದನ್ನು ಇನ್ನು ಸಿಂಪ್ಲಿಫೈ ಮಾಡಿದಾಗ ಎಸ್ ಸಮ ಯು ಗುಣಿಸು ಟಿ ಅಂತ ಹೇಳಿದ್ರೆ ಯು ಟಿ ಆಗ್ತದೆ, ಪ್ಲಸ್ ಅರ್ಧ ಗುಣಿಸು ಟಿ ಇಂಟು ಎ ಟಿ ಅಂತ ಹೇಳಿದ್ರೆ ಟಿ ಇಂಟು ಟಿ ಟಿ ಸ್ಕ್ವೇರ್ ಆಗ್ತದೆ, ಇಂಟು ಎ, ಹಾಗಾಗಿ ಎ ಟಿ ಸ್ಕ್ವೇರ್ ಆಗ್ತದೆ. ಕೊನೆಯದಾಗಿ ನಮಗೆ ಸಿಕ್ಕಿರುವಂಥ ಸಮೀಕರಣ ಎಸ್ ಸಮ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸಿಕ್ಕಿತು. ಹಾಗಾಗಿ ಸ್ಥಾನಕಾಲ ಸಂಬಂಧದ ಸಮೀಕರಣ ಏನು? ಎಸ್ ಸಮ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ನಮಗೆ ನಕ್ಷೆಯ ಮೂಲಕ ಯಾವ ರೀತಿ ಬಂದಿದೆ ಎಂಬುದನ್ನು ನಾವು ತಿಳ್ಕೊಂಡೆವು. ಮುಂದೆ ಮಕ್ಕಳೇ ಸ್ಥಾನ ವೇಗ ಇವುಗಳ ಸಂಬಂಧವನ್ನು ತೋರಿಸುವಂಥ ಸಮೀಕರಣವನ್ನು ತಿಳ್ಕೊಳ್ಳುವ. ಇಲ್ಲಿ ಕೂಡ ಅದೇ ನಕ್ಷೆಯನ್ನು ಕೊಟ್ಟಿದೆ. ಅಂದರೆ ಎಕ್ಸ್ ಅಕ್ಷದಲ್ಲಿ ಕಾಲವನ್ನು ತೆಗೆದುಕೊಂಡಿದೆ, ವೈ ಅಕ್ಷದಲ್ಲಿ ವೇಗವನ್ನು ತೆಗೆದುಕೊಂಡಿದೆ. ಆರಂಭಿಕ ವೇಗ ಎ ಬಿಂದುವಿನಲ್ಲಿ ಉಂಟು, ಎ ಬಿಂದುವಿನಿಂದ ಕಾಲ ಹೆಚ್ಚಾಗ್ತಾ ಹೋದ ಹಾಗೆ ಬಿ ಬಿಂದುವಿನಲ್ಲಿ ಅದು ಕಾಯವು ಅಂತಿಮ ವೇಗವನ್ನು ಪಡ್ಕೊಳ್ಳುತ್ತದೆ. ಇಲ್ಲಿ ಕೂಡ ಒ ಎ ಅಂತ ಹೇಳಿದ್ರೆ ಅದರ ಆರಂಭಿಕ ವೇಗ ಆಗಿರ್ತದೆ, ಇನಿಷಿಯಲ್ ವೆಲಾಸಿಟಿ. ಬಿ ಸಿ ಅಂತ ಹೇಳಿದೆ ಕಾಯದ ಅಂತಿಮ ವೇಗ, ಫೈನಲ್ ವೆಲಾಸಿಟಿ. ಇನ್ನು ಒ ಸಿ ಅಂತ ಹೇಳಿದೆ ಟೈಮ್, ಟಿ ಅಂತ ಹೇಳಿ ಸೂಚಿಸ್ತೇವೆ. ಬಿ ಡಿ ಅಂತ ಹೇಳಿದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ವೇಗದಲ್ಲಿನ ಬದಲಾವಣೆ ಅಂತ ಹೇಳಿದ್ರೆ ಬಿ ಸಿ ಮೈನಸ್ ಸಿ ಡಿ ಆಗಿದೆ. ಇಲ್ಲಿ ನಾವು ಕಂಡುಹಿಡಿಯುವಂಥದ್ದು ಏನು ಅಂತ ಹೇಳಿದ್ರೆ ಎಸ್ ಸಮ ಒ ಎ ಬಿ ಸಿ. ನಿಮಗೇನು ಆಕೃತಿ ಕಾಣುತ್ತದೆ ತ್ರಾಪಿಜ್ಯ ಆಗಿರ್ತದೆ. ಆ ತ್ರಾಪಿಜ್ಯದ ಕ್ಷೇತ್ರಫಲವನ್ನು ನಾವು ಕಂಡುಹಿಡಿಯೋದ್ರ ಮೂಲಕ ಇಲ್ಲಿ ನಾವು ಎಸ್ ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ತ್ರಾಪಿಜ್ಯದ ಕ್ಷೇತ್ರಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನು ಅಂತ ಹೇಳಿದ್ರೆ ಎಚ್ ಇಂಟು ಎ ಪ್ಲಸ್ ಬಿ ಭಾಗಿಸು 2. ಇದು ತ್ರಾಪಿಜ್ಯದ ಕ್ಷೇತ್ರಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿರುತ್ತದೆ. ಈಗ ಆ ಸೂತ್ರಕ್ಕೆ ನಾವು ನಕ್ಷೆಯನ್ನು ನೋಡಿಕೊಂಡು ಅದರ ಮೌಲ್ಯವನ್ನು ಹಾಕಿಕೊಳ್ಳುವ. ಎಚ್ ಅಂತ ಹೇಳಿದ್ರೆ ಹೈಟ್ ನಾವು ಇಲ್ಲಿ ಒ ಸಿ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ, ಇಂಟು ಎ ಅಂತ ಹೇಳಿದರೆ ಆರಂಭಿಕ ವೇಗ ಆಗಿರ್ತದೆ. ಒ ಎ ನೆಕ್ಸ್ಟಲ್ಲಿ ಗುಣಿಸು ಅಂತ ಹೇಳಿ ಉಂಟು, ಅದು ಪ್ಲಸ್ ಆಗಬೇಕು. ಪ್ಲಸ್ ಚಿಹ್ನೆಯನ್ನು ಹಾಕಿಕೊಳ್ಳಿ ಮಕ್ಕಳೇ, ಸರಿ ಮಾಡಿಕೊಳ್ಳಿ. ಇನ್ನು ಬಿ ಸಿ
ಅಂತ ಹೇಳಿದ್ರೆ ಅದು ಅಂತಿಮ ವೇಗ ಆಗಿರ್ತದೆ. ಹಾಗಾಗಿ ಓ ಎ ಪ್ಲಸ್ ಬಿ ಸಿ ಭಾಗಿಸು 2. ಎಸ್ ಸಮ ಓ ಸಿ ಅಂತ ಹೇಳಿದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಅದು ಟೈಮ್ ಟಿ ಅಂತ ಹೇಳಿ ಬರಿತೇವೆ. ಗುಣಿಸು ಓ ಎ ಅಂತ ಹೇಳಿದ್ರೆ ಯು ಪ್ಲಸ್ ಬಿ ಸಿ ಅಂತ ಹೇಳಿದ್ರೆ ವಿ ಭಾಗಿಸು 2. ಮಕ್ಕಳೇ, ಇಲ್ಲಿ ನಾವು ಹಿಂದಿನ ಸಮೀಕರಣದಲ್ಲಿ ತಿಳ್ಕೊಂಡ ಹಾಗೆ ಟಿಗೆ ಒಂದು ವ್ಯಾಲ್ಯೂವನ್ನು ಬರಿಬೋದು. ವಿ ಮೈನಸ್ ಯು ಸಮ ಎ ಟಿ ಅಂತ ಹೇಳಿ ತಿಳ್ಕೊಂಡಿದ್ದೇವೆ ಮೊದಲನೇ ಸಮೀಕರಣವನ್ನು ತಿಳ್ಕೊಳ್ಳುವಾಗ. ಹಾಗಾಗಿ ಆ ಟಿಯ ಬೆಲೆಯನ್ನು ನಾವು ಕಂಡುಹಿಡಿಬೇಕಿದ್ರೆ ಏನು ಮಾಡ್ತೇವೆ, ವಿ ಮೈನಸ್ ಯು ಭಾಗಿಸು ಎ ಅಂತ ಹೇಳಿ ಬರಿತೇವೆ. ಆ ಟಿ ಬೆಲೆಯನ್ನು ಕಂಡುಹಿಡಿಬೇಕಿದ್ರೆ ಏನು ಸೂತ್ರ ಸಿಕ್ಕಿದೆ ಆ ಸೂತ್ರವನ್ನು ಇಲ್ಲಿ ಹಾಕಬೇಕಾಗ್ತದೆ. ಟಿಯ ಜಾಗದಲ್ಲಿ ಹಾಕಿದಾಗ ನಮಗೆ ವಿ ಮೈನಸ್ ಯು ಭಾಗಿಸು ಎ ಅಂತ ಹೇಳಿ ಹಾಕ್ತೇವೆ, ಇಂಟು ಯು ಪ್ಲಸ್ ವಿ ಅಂತ ಹೇಳಿ ಹಾಕ್ತೇವೆ. ವಿ ಪ್ಲಸ್ ಯು ಅಂತ ಹೇಳಿ ಹಾಕ್ಬೋದು, ಭಾಗಿಸು 2 ಅಂದರೆ ಮೊದಲಿನ ಎ ಅನ್ನು ಕೂಡ ತಗೊಂಡಿದ್ದೇವೆ, ಹಾಗಾಗಿ 2a ಅಂತ ಹೇಳಿ ಆಗ್ತದೆ. ಮುಂದೆ ಏನಾಗ್ಬೋದು ಮಕ್ಕಳೇ, ಈಗ ವಿ ಮೈನಸ್ ಯು ಇಂಟು ವಿ ಪ್ಲಸ್ ಯು ಬಂದಿದೆ ಅಲ್ವಾ. ನಿಮಗೆ ಈಗಾಗಲೇ ಗಣಿತ ಸಮೀಕರಣದಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ಬರಿತೇವೆ ಆ ಸಮೀಕರಣದಲ್ಲಿ. ಅದೇ ರೀತಿ ವಿ ಮೈನಸ್ ಯು ಇಂಟು ವಿ ಪ್ಲಸ್ ಯು ಅಂತ ಹೇಳಿದಾಗ ಏನಾಗ್ಬೋದು, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಹೇಳಿ ಸಿಗ್ತದೆ ಅಲ್ವಾ. ಇನ್ನು 2a ಉಂಟು, ಭಾಗಿಸು 2a. ಆ 2aಯನ್ನು ನಾವು ಎಡಭಾಗಕ್ಕೆ ತಂದಾಗ ಅದು ಎಸ್ ಗುಣಿಸು 2a ಅಂತ ಹೇಳಿ ಆಗ್ತದೆ. 2as ಅಂತ ಹೇಳಿ ಬರಿತೇವೆ. ಹಾಗಾಗಿ ಮೂರನೇ ಸಮೀಕರಣ ನಮಗೆ ಇಲ್ಲಿ ದೊರೆತಿದೆ, 2as ಸಮ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಹೇಳಿ. ಈ ನಕ್ಷೆಯ ಮೂಲಕ ನಾವು ಈ ಸಮೀಕರಣಗಳು ಹೇಗೆ ಬಂದಿದೆ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಮಕ್ಕಳೇ, ಇಲ್ಲಿ ನಮಗೆ 3 ಸಮೀಕರಣಗಳು ನಕ್ಷೆಯನ್ನು ಬಿಡಿಸಿಕೊಂಡು ಅದರಿಂದ ಹೇಗೆ ಬಂದಿದೆ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಈ ಮೆಥಡ್ ಅಲ್ಲದೆ ಇನ್ನೊಂದು ಮೆಥಡ್ ಉಂಟು, ಅಂದರೆ ಆ ವೇಗೋತ್ಕರ್ಷವನ್ನು ಕಂಡುಹಿಡಿಯುವಂಥ ಸೂತ್ರ ಉಂಟಲ್ಲ, ಅದನ್ನು ಹಿಡ್ಕೊಂಡು ನಾವು ಈ ಸಮೀಕರಣಗಳನ್ನು ಬಿಡಿಸ್ಬೋದು. ನೀವು ಒಮ್ಮೆ ಪ್ರಯತ್ನ ಮಾಡಿ. ಇದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕುಂಟು. ಕೊನೆಯಲ್ಲಿ ನಾನು ಸಮಸ್ಯೆಯನ್ನು ಬಿಡಿಸ್ತೇನೆ ಮಕ್ಕಳೇ, ಈ ಸೂತ್ರಗಳನ್ನು ಹಾಕಿಕೊಂಡು. ಮುಂದೆ ಮಕ್ಕಳೇ, ವೃತ್ತಿಯ ಚಲನೆಯ ಬಗ್ಗೆ ತಿಳಿದುಕೊಳ್ಳುವ. ಕಾಯವೊಂದರ ವೇಗದಲ್ಲಿ ಬದಲಾವಣೆಯಾದಾಗ ಅದು ವೇಗೋತ್ಕರ್ಷ ಹೊಂದಿದೆ ಎಂದು ಹೇಳ್ತವೆ. ವೇಗದಲ್ಲಿ ಆಗುವ ಬದಲಾವಣೆಯು ಅದರ ಪ್ರಮಾಣ ಅಥವಾ ಚಲನೆಯ ದಿಕ್ಕು ಅಥವಾ ಈ ಎರಡನ್ನೂ ಕೂಡ ಒಳಗೊಂಡಿರ್ಬೋದು. ಕಾಯವೊಂದು ತನ್ನ ಚಲನೆಯ ದಿಕ್ಕಿನಲ್ಲಿ ಮಾತ್ರ ಬದಲಾವಣೆಗೊಂಡು ವೇಗದ ಪ್ರಮಾಣದಲ್ಲಿ ಬದಲಾವಣೆ ಹೊಂದದಂಥ ನಿದರ್ಶನಗಳನ್ನು ನೋಡಿದಿರಾ? ಕೆಲವೊಂದು ಉದಾಹರಣೆಗಳನ್ನು ನೋಡಿಕೊಳ್ಳುವ. ಇಲ್ಲಿ ಒಂದು ಆಕೃತಿ ಕೊಟ್ಟಿದೆ. ಯಾವ ಆಕೃತಿ? ಚೌಕಾಕೃತಿ. ಇದು ಮುಚ್ಚಿದ ಪಥವಾಗಿರ್ತದೆ. ಈ ಮುಚ್ಚಿದ ಪಥದಲ್ಲಿ ಒಬ್ಬ ಓಟಗಾರ ಓಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವ ಏಕರೂಪ ಜವದೊಂದಿಗೆ ಚಲಿಸ್ತದಾನೆ. ಅವ ಅದೇ ಪಥವನ್ನು ಉಳಿಯುವ ಸಲುವಾಗಿ ಅವ ತಿರುವುಗಳಲ್ಲಿ ತನ್ನ ಜವವನ್ನು ಏನು ಮಾಡ್ತಾನೆ? ಬದಲಾಯಿಸಿಕೊಳ್ತಾನೆ. ಹಾಗೆ ಇವ ಒಂದು ಸುತ್ತು ಪೂರೈಸಬೇಕಿದ್ರೆ ಅವ ಎಷ್ಟು ಬಾರಿ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸಿಕೊಳ್ಬೋದು? ಚೌಕಾಕೃತಿ ಆದ ಕಾರಣ ಇಲ್ಲಿ ಒಂದು ಸುತ್ತನ್ನು ಪೂರೈಸಲಿಕ್ಕೆ ಅವ 4 ಬಾರಿ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ತಾನೆ. ಇನ್ನೊಂದು ಆಕೃತಿ ಕೊಟ್ಟಿದೆ, ಪಂಚಭುಜಾಕೃತಿ. 5 ಬಾಹುಗಳನ್ನು ಒಳಗೊಂಡಿದೆ. ಈ ಆಕೃತಿಯಲ್ಲಿ ಒಬ್ಬ ಓಟಗಾರ ಚಲಿಸ್ತಾ ಇರಬೇಕಿದ್ರೆ ತನ್ನ ಪಥದಲ್ಲಿ ಚಲಿಸ್ತಾ ಇರಬೇಕು. ಆಗ ತನ್ನ ಚಲನೆಯ ದಿಕ್ಕನ್ನು ಅವ 5 ಬಾರಿ ಬದಲಾಯಿಸಿಕೊಳ್ತಾರೆ. ಹಾಗೆ ಇನ್ನೊಂದು ಆಕೃತಿ ಷಡ್ಭುಜ ಆಕೃತಿ. 6 ಬಾಹುಗಳನ್ನು ಒಳಗೊಂಡಿದೆ. ಇದರಲ್ಲಿ ಆ ಆಟಗಾರ ಓಡ್ತಾ ಇರಬೇಕಿದ್ರೆ ತನ್ನ ಚಲನೆಯ ದಿಕ್ಕನ್ನು 6 ಬಾರಿ ಬದಲಾಯಿಸಿಕೊಳ್ತಾನೆ. ಹಾಗೆ ಇನ್ನೊಂದು ಆಕೃತಿ ಏನಿದು? ಅಷ್ಟಭುಜಾಕೃತಿ. 8 ಸಮಬಾಹುಗಳುಳ್ಳ ಆಕೃತಿಯಾಗಿದೆ. ಇಲ್ಲಿ ಓಟಗಾರ ಓಡ್ತಾ ಇರಬೇಕಿದ್ರೆ ತನ್ನ ಚಲನೆಯ ದಿಕ್ಕನ್ನು 8 ಬಾರಿ ಬದಲಾಯಿಸಿಕೊಳ್ತಾನೆ. ಹೀಗೆ ಮಕ್ಕಳೇ
ಪಥದ ಬಾಹುಗಳ ಸಂಖ್ಯೆ ಹೆಚ್ಚಿದಂತೆ ಓಟಗಾರನು ಆಗಾಗ ಹೆಚ್ಚು ತಿರುವುಗಳನ್ನು ಪಡ್ಕೊಳ್ಬೇಕಾಗ್ತದೆ. ಪಥದ ಬಾಹುಗಳ ಸಂಖ್ಯೆ ಅನಿರ್ದಿಷ್ಟವಾಗಿ ಹೆಚ್ಚುತ್ತಾ ಹೋದರೆ ಪಥದ ಆಕಾರ ಏನಾಗಬಹುದು? ಪಥದ ಆಕಾರವು ವೃತ್ತಾಕಾರವನ್ನು ಹೊಂದುತ್ತದೆ ಮತ್ತು ಪ್ರತಿ ಬಾಹುಗಳ ಉದ್ದವು ಕಿರಿದಾಗ್ತದೆ, ಅದು ಬಿಂದುವಿನಂತಾಗ್ತದೆ. ಒಂದು ವೇಳೆ ಓಟಗಾರನು ವೃತ್ತಿಯ ಪಥದಲ್ಲಿ ಸ್ಥಿರ ಪ್ರಮಾಣದ ವೇಗದೊಂದಿಗೆ ಚಲಿಸಿದರೆ ಆತನ ವೇಗದಲ್ಲಾಗುವ ಬದಲಾವಣೆಯು ಕೇವಲ ಚಲನೆಯ ದಿಕ್ಕಿನಲ್ಲಾಗುವ ಬದಲಾವಣೆಯಿಂದ ಉಂಟಾಗ್ತದೆ. ಆದ್ದರಿಂದ ಓಟಗಾರನ ವೃತ್ತಿಯ ಪಥದಲ್ಲಿನ ಚಲನೆಯು ವೇಗೋತ್ಕರ್ಷ ಚಲನೆಗೆ ಒಂದು ಉದಾಹರಣೆಯಾಗಿದೆ ಮಕ್ಕಳೇ. ಒಂದು ಕಾಯವು ವೃತ್ತಾಕಾರದಲ್ಲಿ ಏಕರೂಪ ಜವದಿಂದ ಚಲಿಸುತ್ತಿದ್ದರೆ ಅದನ್ನು ಏಕರೂಪ ವೃತ್ತಿಯ ಚಲನೆ ಅಂತ ಹೇಳುತ್ತೇವೆ. ಅದಕ್ಕೆ ಸಂಬಂಧಿಸಿದ ಸೂತ್ರ ಇದೆ ಮಕ್ಕಳೇ, ವಿ ಸಮ 2πr/t ಅಂತ ಹೇಳಿ. ವಿ ಅಂದರೆ ವೇಗ ಆಗಿರ್ತದೆ, ಆರ್ ಅಂತ ಹೇಳಿದ್ರೆ ವೃತ್ತದ ತ್ರಿಜ್ಯ ಆಗಿರ್ತದೆ, ಟಿ ಅಂತ ಹೇಳಿದ್ರೆ ಅಲ್ಲಿ ವೃತ್ತಿಯ ಪಥದಲ್ಲಿ ಒಂದು ಸುತ್ತು ಬರಲಿಕ್ಕೆ ತೆಗೆದುಕೊಂಡ ಕಾಲವನ್ನು ನಾವು ಟಿ ಇಂದ ಸೂಚಿಸ್ತೇವೆ. ಈ ವೃತ್ತಾಕಾರದಲ್ಲಿ ಚಲಿಸ್ತಿರುವಂತಹ ವಸ್ತುವಿಗೆ ಒಂದು ಚಟುವಟಿಕೆಯಾಗಿ ನಾನಿಲ್ಲಿ ಹೇಳುತ್ತೇನೆ, ನೀವು ಇದನ್ನು ಮಾಡಿರ್ಬೋದು, ಮಾಡದೇ ಇದ್ದರೆ ಒಮ್ಮೆ ಮನೆಯಲ್ಲಿ ಪ್ರಯತ್ನ ಮಾಡಿ. ಒಂದು ದಾರದ ತುಂಡನ್ನು ತೆಗೆದುಕೊಳ್ಬೇಕು, ಅದರ ಒಂದು ತುದಿಗೆ ಚಿಕ್ಕ ಕಲ್ಲೊಂದನ್ನು ಕಟ್ಟಬೇಕು. ನಂತರ ಆ ದಾರದ ಒಂದು ತುದಿಯನ್ನು ಕೈಯಲ್ಲಿ ಹಿಡಿದು ನಾವು ಸ್ಥಿರ ವೇಗದಿಂದ ಕಲ್ಲನ್ನು ತಿರುಗಿಸಬೇಕಾಗ್ತದೆ. ಹೀಗೆ ತಿರುಗಿಸ್ತಾ ಸ್ವಲ್ಪ ಸಮಯ ಬಿಟ್ಟು ಆ ದಾರವನ್ನು ಕೈಯಿಂದ ಬಿಟ್ಬಿಡಿ. ಕಲ್ಲೇನಾಗ್ತದೆ? ಹೊರ ಹೋಗ್ತದೆ. ಆ ಕಲ್ಲನ್ನು ಬಿಟ್ಟಾಗ ಅದು ಚಲಿಸಿದ ದಿಕ್ಕನ್ನು ನೀವು ಗಮನಿಸಿದ್ದೀರ? ಗಮನಿಸದೇ ಇದ್ದರೆ ಇನ್ನೊಮ್ಮೆ ಮಾಡಿ, ಹೀಗೆ 3-4 ಸಲ ಮಾಡಿದಾಗ ಸರಿಯಾಗಿ ಗಮನಿಸಿಕೊಳ್ಳಿ. ಏನಾಗ್ತದೆ, ಏನಾಗಬಹುದು ಮಕ್ಕಳೇ? ವೃತ್ತಿಯ ಪಥದ ವಿವಿಧ ಸ್ಥಾನಗಳಿಂದ ಕಲ್ಲನ್ನು ಬಿಟ್ಟು ಕಲ್ಲು ಚಲಿಸುವ ದಿಕ್ಕು ಬದಲಾಗಿದೆಯಾ ಅಂತ ಹೇಳಿ ಇನ್ನೊಮ್ಮೆ ಗಮನಿಸಿಕೊಳ್ಳಿ. ಈ ರೀತಿ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಹಿಡಿತದಿಂದ ಬಿಡುಗಡೆಗೊಂಡ ಕಲ್ಲು ವೃತ್ತಿಯ ಪಥಕ್ಕೆ ಲಂಬ ಸ್ಪರ್ಶಕ ರೇಖೆಯಲ್ಲಿ ಚಲಿಸುವುದನ್ನು ನಾವು ಕಾಣ್ಬೋದು. ಯಾಕಂದರೆ ಇಲ್ಲಿ ಒಮ್ಮೆ ಬಿಡುಗಡೆಗೊಂಡ ಕಲ್ಲು ಆ ಕ್ಷಣದಲ್ಲಿದ್ದ ದಿಕ್ಕಿನಲ್ಲಿ ಚಲನೆಯನ್ನು ಮುಂದುವರಿಸ್ತದೆ. ವೃತ್ತಿಯ ಪಥದಲ್ಲಿ ಕಲ್ಲು ಚಲಿಸುತ್ತಿದ್ದಾಗ ಪ್ರತಿ ಬಿಂದುವಿನಲ್ಲಿ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತಿದ್ದುದನ್ನು ಇದು ನಮಗೆ ತೋರಿಸ್ತದೆ. ಹಾಗಾಗಿ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಮಾಡುವಾಗ ಜಾಗ್ರತೆ, ಎದುರು ಯಾರಾದರೂ ಇರದೇ ಇರುವ ಜಾಗದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ವೃತ್ತಿಯ ಚಲನೆಗೆ ಸಂಬಂಧಿಸಿ ನಾವು ದಿನನಿತ್ಯ ಜೀವನದಲ್ಲಿ ಹಲವಾರು ಉದಾಹರಣೆಗಳನ್ನು ಕಾಣಬಹುದು. ಅದು ಭೂಮಿಯ ಚಲನೆ ಆಗಿರ್ಬೋದು, ಭೂಮಿಯ ಸುತ್ತಲೂ ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವಂತಹ ಉಪಗ್ರಹಗಳಿರ್ಬೋದು, ವೃತ್ತಿಯ ಪಥದಲ್ಲಿ ಏಕರೂಪ ಜವದೊಂದಿಗೆ ಸುತ್ತುತ್ತಿರುವಂತಹ ಸೈಕಲ್ ಸವಾರ ಇರ್ಬೋದು. ಅವೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ವೃತ್ತಿಯ ಚಲನೆಗೆ ಉದಾಹರಣೆಗಳಾಗಿವೆ. ಸರಿ ಮಕ್ಕಳೇ, ನಾನು ಆಗಲೇ ಚಲನೆಯ ಸಮೀಕರಣದ ಬಗ್ಗೆ ಹೇಳಿದ್ದೇನೆ. ಆ ಸಮೀಕರಣಗಳಿಗೆ ಸಂಬಂಧಿಸಿ ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಿಕೊಳ್ಳು. ರೇಸ್ ಕಾರೊಂದು 4 ಮೀಟರ್/s² ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ. ಪ್ರಾರಂಭಗೊಂಡ 10 ಸೆಕೆಂಡ್ಗಳ ನಂತರ ಅದು ಕ್ರಮಿಸಿದ ದೂರವೆಷ್ಟು ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂಥ ಅಂಶ ಏನು ಅಂತ ಹೇಳಿದ್ರೆ ವೇಗೋತ್ಕರ್ಷ ಕೊಟ್ಟಿದ್ದಾರೆ. ಇಷ್ಟು ಎ ಅಂತ ಹೇಳಿದ್ರೆ 4 ಮೀಟರ್/s². ಪ್ರಾರಂಭಿಕ ವೇಗ ಯು ಅಂತ ಹೇಳಿದ್ರೆ 0 ಆಗಿರುತ್ತದೆ. ಅದು ತೆಗೆದುಕೊಂಡ ಕಾಲ ಟಿ ಸಮ 10 ಸೆಕೆಂಡ್ ಆಗಿರ್ತದೆ. ಕಂಡುಹಿಡಿಬೇಕಾದ್ದು ಕ್ರಮಿಸಿದ ದೂರ, ಅಂದರೆ ಚಲಿಸಿದ ದೂರ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಇದಕ್ಕೆ ಆ 3 ಸಮೀಕರಣಗಳಲ್ಲಿ ಸೂಕ್ತವಾದ ಸಮೀಕರಣ ಯಾವುದು? ಎಸ್ ಸಮ ut + ½at² ಅಂತ ಹೇಳಿ. ಇಲ್ಲಿ ಯು ಅಂತ ಹೇಳಿದ್ರೆ ಗೊತ್ತುಂಟು ನಮಗೆ. ಯು ಅಂತ ಹೇಳಿದ್ರೆ ಅದರ ಬೆಲೆ 0 ಆಗಿದೆ, ಅದರ ಜಾಗದಲ್ಲಿ 0ಯನ್ನು ಹಾಕಬೇಕು. ಇಂಟು ಟಿಯ ಬೆಲೆ 10 ಸೆಕೆಂಡ್ 10 ಅಂತ ಹೇಳಿ ಹಾಕಬೇಕು, ಪ್ಲಸ್ ಅರ್ಧವನ್ನು ಹಾಗೆ ಬರೀಬೇಕು. ಇಂಟು ಎ ಅಂತ ಹೇಳಿದ್ರೆ 4 ಮೀಟರ್/s², ಆ 4ಅನ್ನು ಬರೀಬೇಕು. ಇಂಟು t², ಟಿ ಇಂಟು t² ಆಗ್ತದೆ. ಹಾಗಾಗಿ 10 × 10 ಬರೀಬೇಕು. ಇದನ್ನು ಸುಲಭೀಕರಿಸಿದಾಗ 0 × 10 0, ಪ್ಲಸ್ ಅರ್ಧವನ್ನು ಹಾಗೆ ಇಟ್ಟುಬಿಡಿ, ಇಂಟು 4 ಹಾಗೆ ಇಟ್ಟುಬಿಡಿ, ಇಂಟು 10 × 10 100 ಆಗ್ತದೆ. ಇದನ್ನು ಇನ್ನಷ್ಟು ಸುಲಭೀಕರಿಸಿದಾಗ ಅಂದರೆ
ಅರ್ಧ ಗುಣಿಸು 4 ಅಂತ ಹೇಳಿದ್ರೆ ಅಲ್ಲಿ ಅದರ ಉತ್ತರ 2 ಸಿಗ್ತದೆ ನಿಮಗೆ, ಗುಣಿಸು 100. ಕೊನೆಯದಾಗಿ ಚಲಿಸಿದ ದೂರ 2 ಗುಣಿಸು 100 ಅಂತ ಹೇಳಿದರೆ 200 ಮೀಟರ್ ದೂರ ಕಾರ್ ಚಲಿಸಿದೆ ಎನ್ನುವುದನ್ನು ನಾವು ಈ ಸಮೀಕರಣದ ಮೂಲಕ ತಿಳಿದುಕೊಳ್ಳಬಹುದು. ಸರಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಏನೆಲ್ಲ ತಿಳಿದುಕೊಂಡೆವು ಅಂತ ಹೇಳಿದ್ರೆ, ವೇಗ ಕಾಲ ಸಂಬಂಧದ ಸಮೀಕರಣ v = u + at, ಸ್ಥಾನ ಕಾಲ ಸಂಬಂಧದ ಸಮೀಕರಣ s = ut + ½at², ಸ್ಥಾನ ವೇಗಗಳ ಸಂಬಂಧದ ಸಮೀಕರಣ 2as = v² - u². ಈ ಸಮೀಕರಣಗಳು ಹೇಗೆ ಬಂದಿವೆ ಎಂಬುದನ್ನು ತಿಳಿದುಕೊಂಡೆವು. ಹಾಗೆ ಏಕರೂಪ ವೃತ್ತಿಯ ಚಲನೆಯ ಬಗ್ಗೆ ಕೂಡ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡೆವು. ಇದಕ್ಕೆಲ್ಲ ಸಂಬಂಧಿಸಿ ನಾನು ನಿಮಗೆ ಚಟುವಟಿಕೆ ಕೊಡ್ತೇನೆ. ಇಲ್ಲಿ ಸಮಸ್ಯೆಗಳನ್ನು ಕೊಟ್ಟಿದೆ. ಆ ಸಮಸ್ಯೆಗಳಿಗೆ ನೀವು ಸೂಕ್ತವಾದ ಸಮೀಕರಣವನ್ನು ಬಳಸಿಕೊಂಡು ಬಿಡಿಸಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಸರೋವರವೊಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಶ್ಚಲ ಸ್ಥಿತಿಯಿಂದ ಸರಳ ರೇಖೆಯಲ್ಲಿ 8 ಸೆಕೆಂಡ್ ಚಲಿಸಿ 3 ಮೀಟರ್/s² ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು? ಇಲ್ಲಿ ಕಂಡುಹಿಡಿಬೇಕಾದ ಅಂಶ ಚಲಿಸಿದ ದೂರ ಆಗಿದೆ. ಹಾಗಾಗಿ ಅದಕ್ಕೆ ಸೂಕ್ತವಾದ ಸಮೀಕರಣವನ್ನು ಇಲ್ಲಿ ಬಳಸಿಕೊಂಡು ಸಮಸ್ಯೆಯನ್ನು ಬಿಡಿಸಬೇಕು. ಎರಡನೇ ಪ್ರಶ್ನೆ, ತಳ್ಳುಗಾಡಿಯೊಂದು ಇಳಿಜಾರಿನಲ್ಲಿ 2 ಮೀಟರ್/s² ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಆರಂಭಗೊಂಡ 3 ಸೆಕೆಂಡ್ಗಳ ನಂತರ ಅದರ ವೇಗವೆಷ್ಟು? ಇಲ್ಲಿ ವೇಗವನ್ನು ಕಂಡುಹಿಡಿಬೇಕಾದ್ದು, ಅದಕ್ಕೆ ಸಂಬಂಧಿಸಿದ ಸೂತ್ರವನ್ನು ಹಾಕಬೇಕು. ಮೂರನೇದಾಗಿ, 20 ಮೀಟರ್ ಎತ್ತರದಿಂದ ಚೆಂಡೊಂದನ್ನು ನಿಧಾನವಾಗಿ ಬೀಳಿಸಲಾಯಿತು. ಒಂದು ವೇಳೆ ಅದರ ವೇಗವು ಏಕರೂಪವಾಗಿ 10 ಮೀಟರ್/s² ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ, ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು. ಮಕ್ಕಳೇ, ಈ ಪ್ರಶ್ನೆಯನ್ನು ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಭೂಮಿಯ ಕಡೆ ಬೀಳುವ ವಸ್ತುವಿನ ವೇಗೋತ್ಕರ್ಷ 9.8 ಮೀಟರ್/s² ಅಥವಾ 10 ಮೀಟರ್/s² ಅಂತ ಹೇಳಿ ತಗೊಳ್ತೇವೆ. ಇದು ಪಾಸಿಟಿವ್ ಸೈನಲ್ಲಿ ಇರ್ತದೆ. ಇನ್ನು ಭೂಮಿಯಿಂದ ಮೇಲೆ ಎಸೆದಾಗ ವಸ್ತುವಿನ ವೇಗೋತ್ಕರ್ಷ ಗುರುತ್ವಾಕರ್ಷಣಕ್ಕೆ ವಿರುದ್ಧವಾಗಿರ್ತದೆ. ಹಾಗಾಗಿ ಅದು ನೆಗೆಟಿವ್ ಚಿಹ್ನೆಯನ್ನು ಹೊಂದಿರ್ತದೆ. 9.8 ಮೀಟರ್/s² ಅಥವಾ -10 ಮೀಟರ್/s² ಅಂತ ಹೇಳಿ ಬರ್ಕೊಳ್ಬೇಕು. ಹಾಗಾಗಿ ಈ ಸಮಸ್ಯೆಯನ್ನು ಬಿಡಿಸಿಕೊಳ್ಳುವಾಗ ಈ ಅಂಶವನ್ನು ಗಮನದಲ್ಲಿಟ್ಟುಕೊಳ್ಳಿ. ಸರಿ ಮಕ್ಕಳೇ, ಇವತ್ತಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಅವಧಿಯಲ್ಲೇ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.